Next question ನೋಡಿ. Find the extreme value of the function f of x comma y is equal to x square plus y square plus 6x minus 12. Solution. First ಇದನ್ನ ಬರ್ಕೋಬೇಕು. f of x comma y is equal to x square plus y square plus 6x minus 12. ನೋಡಿ ಇಷ್ಟು ಬರ್ದಾದ್ಮೇಲೆ ಏನು ಮಾಡಬೇಕು ನೀವು ಅಂದರೆ ಫಸ್ಟ್ ಇದನ್ನ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಪಾರ್ಷಿಯಲಿ ಇಲ್ಲಿ ಎಕ್ಸ್ ನೋಡಿ ಎಕ್ಸ್ ಸ್ಕ್ವೇರ್ ಬದಲು 2x ಬರೀರಿ ಪ್ಲಸ್ ಎಕ್ಸ್ ಇಲ್ಲ ಅಂದರೆ 0. ಇಲ್ಲಿ 4 ಟರ್ಮ್ ಇದೆ. ಎಕ್ಸ್ ಫಂಕ್ಷನ್ ಇದ್ದರೆ ಅದನ್ನ ವೇರಿ ಮಾಡಬೇಕು. ಎಕ್ಸ್ ಇಲ್ಲ ಅಂದರೆ 0 ಬರೀಬೇಕು ಪ್ಲಸ್ 6 ಇಂಟು ಎಕ್ಸ್ಗೇನು 1 ಅಂದರೆ ಅಕಾರ್ಡಿಂಗ್ ಟು ಡಿಫ್ರೆನ್ಷಿಯೇಷನ್ ವೇರಿ ಮಾಡಬೇಕು. ಎಕ್ಸ್ ಸ್ಕ್ವೇರ್ಗೆ 2x, ಎಕ್ಸ್ ಇಲ್ಲ ಅಂದರೆ 0, 6 ಇಂಟು 1 ಇಲ್ಲಿ ಎಕ್ಸ್ ಇಲ್ಲ ಅದಕ್ಕೆ 0. ಏನಾಯಿತು ಎಫ್ ಎಕ್ಸು 2x ಪ್ಲಸ್ 6 ಆಯಿತು. ಈಗ ಎಫ್ ವೈ ಮಾಡಬೇಕೀಗ ಡಿಫ್ರೆನ್ಷಿಯೇಟಿಂಗ್ ಎಫ್ ವಿತ್ ರೆಸ್ಪೆಕ್ಟ್ ಟು ವೈ. ಈಗ ನೋಡಿ ಇಲ್ಲಿ ವೈ ಇಲ್ಲ ಅದಕ್ಕೆ 0, ಇಲ್ಲಿ ವೈ ಸ್ಕ್ವೇರ್ ಇದೆ ಅದಕ್ಕೆ 2y, ಇಲ್ಲಿ ವೈ ಇಲ್ಲ ಅದಕ್ಕೆ 0, ಇಲ್ಲೂ ವೈ ಇಲ್ಲ ಅದಕ್ಕೆ 0. ಸೇಮ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದಂದ್ರಲ್ಲ ಹಂಗೇನೆ. ವೈ ಇಲ್ಲ ಅಂದರೆ 0 ಬರಿಬೇಕು, ವೈ ಇದ್ದರೆ ಅಕಾರ್ಡಿಂಗ್ ಟು ಡಿಫ್ರೆನ್ಷಿಯೇಷನ್ ಚೇಂಜ್ ಮಾಡಬೇಕು. ಆಮೇಲೆ ಎಫ್ ವೈ ಬಂದು 2y. ಈಗ ನೋಡಿ ಇಲ್ಲಿ ಮಾಡಬೇಕಾಗಿರೋದು ಏನಂದರೆ ಫಸ್ಟು ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ನಾಲ್ಕು ಇಟ್ಕೊಳ್ಳಿ. ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಅದು ಎಫ್ ಎಕ್ಸ್ ಆಗುತ್ತೆ. ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು, ಅದು ಎಫ್ ಐ ಆಗುತ್ತೆ. ಈಗ ಅದೇ ಥರ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಅದು ಎಫ್ ಎಕ್ಸ್ ಎಕ್ಸ್ ಆಗುತ್ತೆ. ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ ಡಿಫರೆನ್ಷಿಯೇಟ್ ಮಾಡಬೇಕು, ಅದು ಎಫ್ ಎಕ್ಸ್ ವೈ ಆಗುತ್ತೆ. ಎಫ್ ಐನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು, ಅದು ಎಫ್ ಐ ವೈ. ಇಷ್ಟು ಫೈಂಡ್ ಮಾಡಬೇಕು. ಈಗ ನೋಡಿ ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಫ್ ಎಕ್ಸ್ ಬರುತ್ತೆ. ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಫ್ ವೈ ಬರುತ್ತೆ. ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಫ್ ಎಕ್ಸ್ ಎಕ್ಸ್ ಬರುತ್ತೆ. ಅಂದರೆ ಎಫ್ ಎಕ್ಸ್ ಎಕ್ಸ್ ಅಂದರೆ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಎಫ್ ಎಕ್ಸ್ ಅಂದರೆ ಇದು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಫ್ ಎಕ್ಸ್ ಎಕ್ಸು. ಇಲ್ಲಿ ಚೇಂಜ್ ಮಾಡಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲೂ ಎಕ್ಸ್ ಇದೆ ಅದಕ್ಕೆ ಚೇಂಜ್ ಏನು 2 ಇಂಟು 1 ಪ್ಲಸ್ ಎಕ್ಸ್ ಇಲ್ಲ ಅಂದರೆ 0. ಇದೇನಾಗುತ್ತೆ ಎಫ್ ಎಕ್ಸ್ ಎಕ್ಸು 2 ಆಗುತ್ತೆ. ನೆಕ್ಸ್ಟ್ ಎಫ್ ಎಕ್ಸ್ ವೈ ಮಾಡ್ಕೊಳ್ಳಿ. ಅಂದರೆ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಎಫ್ ಎಕ್ಸ್ ವೈ ಅಂದರೆ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ಎಫ್ ಎಕ್ಸ್ ವೈ. ಇಲ್ಲಿ ವೈ ಇಲ್ಲ ಅದಕ್ಕೆ ಇಲ್ಲೂ ವೈ ಇಲ್ಲ, ಇಲ್ಲೂ ಇಲ್ಲ, 0 ಪ್ಲಸ್ 0 ಅಂದರೆ ಎಫ್ ಎಕ್ಸ್ ವೈ 0 ಆಗುತ್ತೆ. ನೆಕ್ಸ್ಟು ಎಫ್ ವೈ ವೈ ಮಾಡಬೇಕು. ಎಫ್ ವೈನ ವಿತ್ ರೆಸ್ಪೆಕ್ಟ್ ಟು ವೈ. ಎಫ್ ವೈ ವೈ ಅಂದರೆ ಇಲ್ಲಿ ವೈ ಇದೆ, 2 ಇಂಟು ವೈಗೇನು 1. ಎಫ್ ವೈ ವೈ ಬಂದು 2y ಆಗುತ್ತೆ. 2 ಆಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನಾವು ಕೈ ಇಟ್ಕೊಳ್ಳಿ. ಎಫ್ ವೈ ವೈ ಫೈಂಡ್ ಮಾಡಿದ ತಕ್ಷಣ ಲೆಟ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತಗೋಬೇಕು. ಲೆಟ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಇಲ್ಲಿ ನೋಡಿ ಎಫ್ ಎಕ್ಸ್ ಅಂದರೆ ಏನು 2x ಪ್ಲಸ್ 6. 2x ಪ್ಲಸ್ 6 ಇಸ್ ಈಕ್ವಲ್ ಟು 0. 2x ಇಸ್ ಈಕ್ವಲ್ ಟು ಪ್ಲಸ್ 6 ಈ ಕಡೆ ಬಂದರೆ ಮೈನಸ್ 6. x is equal to minus 6 divided by 2 ಅಂದರೆ x is equal to minus 3 ಆಗುತ್ತೆ. ಆ್ಯಂಡ್ ಎಕ್ಸ್ ಇದು ಎಫ್ ಎಕ್ಸ್ 0 ತೊಗೊಂಡ್ಮೇಲೆ ಆ್ಯಂಡ್ ಲೆಟ್ ಎಫ್ ವೈ ಈಸ್ ಈಕ್ವಲ್ ಟು 0. ಈಗ ಎಫ್ ವೈ ಏನಿದೆ ನೋಡಿ 2y ಈಸ್ ಈಕ್ವಲ್ ಟು 0. ನೋಡಿ 2y ಈಸ್ ಈಕ್ವಲ್ ಟು 0. ಈಗ y ಅಂದರೆ 0/2. 0/2 ಅಂದರೆ 0. ದೇರ್ಫೋರ್ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಸಿಕ್ತಕ್ಕನ ದ ಕ್ರಿಟಿಕಲ್ ಪಾಯಿಂಟ್ ಅಥವಾ ದ ಸ್ಟೇಷನರಿ ಪಾಯಿಂಟ್ ಈಸ್ ಇಲ್ಲಿ ಒಂದೇ ಪಾಯಿಂಟ್ ಇರೋದು. ದ ಸ್ಟೇಷನರಿ ಪಾಯಿಂಟ್ ಈಸ್ ಅಂತ ಬರೆದು ಇಲ್ಲಿ ಎಕ್ಸ್ ಫಸ್ಟ್ ಬರ್ಕೊಳ್ಳಿ -3 ಮತ್ತು ವೈ ಬರ್ಕೊಳ್ಳಿ 0. ಇದಾದ ತಕ್ಷಣ ಏನು ಮಾಡಬೇಕು ಲೆಟ್ ಎ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಡಿನೋಟ್ ಮಾಡ್ಕೋಬೇಕು. ಬಿ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ವೈ ಅಂತ ಡಿನೋಟ್ ಮಾಡ್ಕೋಬೇಕು. ಆ್ಯಂಡ್ ಸಿ ಈಸ್ ಈಕ್ವಲ್ ಟು ಎಫ್ ವೈ ವೈ ಅಂತ ಡಿನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಈ ಥರ ಟೇಬಲ್ ಮಾಡ್ಕೋಬೇಕು. ಇಲ್ಲಿ
ಪಾಯಿಂಟ್ ಬರ್ಕೊಳ್ಳಿ, ಕ್ರಿಟಿಕಲ್ ಪಾಯಿಂಟು -3, 0. ಇಲ್ಲಿ ಲೆಫ್ಟಲ್ಲಿ ಇಲ್ಲಿ ಎ ಬರ್ಕೊಳ್ಳಿ, ಅದ್ರ ಕೆಳಗಡೆ ಬಿ ಬರ್ಕೊಳ್ಳಿ, ಅದ್ರ ಕೆಳಗಡೆ ಸಿ ಬರ್ಕೊಳ್ಳಿ, ಆಮೇಲೆ AC - B² ಮಾಡಿ ಲಾಸ್ಟಲ್ಲಿ ಕನ್ಕ್ಲೂಷನ್ ಅಂತ ಬರ್ಕೊಳ್ಳಿ. ಲೆಫ್ಟಲ್ಲಿ ಇಷ್ಟು ಬರಿಬೇಕು ನೀವು. ಈಗ ನೋಡಿ, ಎ ಅಂದರೆ FX. ಇಲ್ಲಿ ಎ ಅಂದ್ರೇನು? FX ವ್ಯಾಲ್ಯೂ ನೋಡಿ. FX ಅಂದರೆ 2. ಅಂದರೆ ಇಲ್ಲಿ ಎ ವ್ಯಾಲ್ಯೂ ಬಂದು FX ಅಂದರೆ 2 ಅಂದರೆ 2ನೇ ಇರುತ್ತೆ. ಎಕ್ಸ್ ಇದ್ದರೆ XY ವ್ಯಾಲ್ಯೂ ಹಾಕಬೇಕು, ಇಲ್ಲಾಂದರೆ ಅದೇನಿದೆ ಅದು ನೋಡಿ. ಬಿ ಏನು? FXY ಏನು? 0. ಇಲ್ಲಿ XY ಇದ್ದರೆ ಈ ಪಾಯಿಂಟ್ ಹಾಕಿ, ಇಲ್ಲ ಅಂದರೆ ಅದು ಕಾಮನ್ ಇರುತ್ತೆ ಎಲ್ಲರಿಗೂ. FYY ಅಂದರೆ ಇಲ್ಲಿ ನೋಡಿ, ಸಿ ಅಂದರೆ FYY, ದಟ್ ಈಸ್ 2. ಅರ್ಥ ಆಗ್ತಿದೆಯಾ? ಈ ವ್ಯಾಲ್ಯೂಸ್ ಫೈಂಡ್ ಮಾಡಿದ ತಕ್ಷಣ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಎ ಅನ್ನು ನೋಡ್ಕೊಳ್ಳಿ, FX. ಇಲ್ಲಿ 2x + 3 ಆ ಥರ ಏನಾದರೂ ಇದ್ದರೆ, ಇಲ್ಲಾಂದರೆ ಬರ್ಕೋಬಿಡೋಣ. ಇಲ್ಲಿ A = 2, B = 0, C = 2. ಇಲ್ಲಿ XY ಇದ್ದರೆ ಈ X ವ್ಯಾಲ್ಯೂ Y ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇಲ್ಲಾಂದರೆ ಅದೇನಿದೆ ಅದೇ ಬರೀಬೇಕು. ಅರ್ಥ ಆಯ್ತಲ್ವ? ಈ X ವ್ಯಾಲ್ಯೂ ಹಾಕಬೇಕು. ಇಲ್ಲಿ ಏನಾದರೂ XY ಇದ್ದರೆ, ಇಲ್ಲಿ ಏನೂ ಇಲ್ಲ, ಅದಕ್ಕೆ ಅದನ್ನೇ ರಿಪೀಟ್ ಮಾಡಿ. ಈಗ AC - B² ಅಂದರೆ ಈಗ ನೋಡಿ, ಎ ಅಂದ್ರೇನು? 2, ಎ ಅಂದ್ರೇನು? 2, ಸಿ ಅಂದರೆ 2, 2 × 2 4, -B² ಅಂದರೆ 0² ಅಂದರೆ 4 ಬರುತ್ತೆ. ಗೊತ್ತಾಗ್ತಿದೆಯಾ? ನೋಡಿ, ಇದು >0 ಇದೆ, ಇದು >0 ಇದೆ. ಇದು ಮಿನಿಮಮ್ ಪಾಯಿಂಟ್ ಆಗುತ್ತೆ. ಮಿನಿಮಮ್ ಪಾಯಿಂಟ್. therefore the minimum point is ಅಂತ ಬರೆದು, the minimum point is -3, 0. ಈ ಪಾಯಿಂಟು ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಹೇಳಬೇಕು ಅಂದರೆ ಈ AC - B² ಮತ್ತು ಎ ವ್ಯಾಲ್ಯೂನ ನೋಡಬೇಕು. AC - B² ಪಾಸಿಟಿವ್ ಇತ್ತು, ಇದು ಪಾಸಿಟಿವ್ ಇದ್ದರೆ ಮಿನಿಮಮ್ಮು. AC - B² ಪಾಸಿಟಿವ್ ಇದು, ಇದು ನೆಗೆಟಿವ್ ಇದ್ದರೆ ಮ್ಯಾಕ್ಸಿಮಮ್. ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಮಿನಿಮಮ್ ಪಾಯಿಂಟ್ ಆದಮೇಲೆ F ಮಿನಿಮಮ್ ಅಂದರೆ ಈಗ FXY ಏನು? ಇದು x² + y² + 6x - 12 ಅಲ್ವ. ಇಲ್ಲಿ F ಮಿನಿಮಮ್ ಅಂದರೆ F of -3, 0. ಇಲ್ಲಿ ನೋಡಿ, x ಜಾಗದಲ್ಲಿ -3 ಹಾಕಿ, -3 whole square + y ಜಾಗದಲ್ಲಿ 0² + 6 × -3 -12. ನೋಡಿ, ಇದು ಎಷ್ಟಾಗುತ್ತೆ? 9. ಇದು 0 ಆಗುತ್ತೆ, ಮೈನಸ್ ಇದು 18 ಆಗುತ್ತೆ, ಇದು -12 ಅಂದರೆ -12 - 18 ಅಂದರೆ -30, -21 ಬರುತ್ತೆ. ಇದು F ಮಿನಿಮಮ್ ವ್ಯಾಲ್ಯೂ. ಗೊತ್ತಾಗ್ತಿದೆಯಾ? ಇಷ್ಟೇ. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೊಡ್ತೀನಿ ನೋಡಿ. ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂದರೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ಮು, ಎರಡು ಇದ್ದರೆ ಎರಡು ಫೈಂಡ್ ಮಾಡಬೇಕು. ಇಲ್ಲಾಂದರೆ ಮ್ಯಾಕ್ಸಿಮಮ್ ಸಿಕ್ಕಿದ್ರೆ ಮ್ಯಾಕ್ಸಿಮಮ್, ಮಿನಿಮಮ್ ಸಿಕ್ಕಿದ್ರೆ ಮಿನಿಮಮ್. F(x, y) = x² + y² + 6x - 12. FX ಅಂದರೆ ವಿತ್ ರೆಸ್ಪೆಕ್ಟ್ ಟು x ಡಿಫ್ರೆನ್ಷಿಯೇಟ್ ಮಾಡಬೇಕು. x² 2x, x ಇಲ್ಲ ಅಂದರೆ 0, 6 × 1, x ಇಲ್ಲ ಅದಕ್ಕೆ 0. FX ಬಂದು 2x + 6. FY ಅಂದರೆ ಇಲ್ಲಿ y ಇಲ್ಲ ಅದಕ್ಕೆ 0, y² 2y, ಇಲ್ಲಿ y ಇಲ್ಲ ಅದಕ್ಕೆ 0, ಇಲ್ಲಿ y ಇಲ್ಲ 0. FY ಅಂದರೆ 2. FXX ಅಂದರೆ FXನ ವಿತ್ ರೆಸ್ಪೆಕ್ಟ್ ಟು x 2 × 1 + 0. FXX ಅಂದರೆ 2 ಆಗುತ್ತೆ. FXY ಅಂದರೆ FXನ ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ ಇಲ್ಲಿ y ಇಲ್ಲ 0, ಇಲ್ಲಿ y ಇಲ್ಲ 0 ಆಗುತ್ತೆ. FYY ಅಂದರೆ FYನ ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ 2 × 1 2 ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಲೆಟ್ FX = 0 ಅಂತ ತಗೋಬೇಕು. FX ಅಂದರೆ 2x + 6 ಅಂದರೆ 0, 2x = -6, x = -6/2, that is -3, and let Fy = 0, that is 2y = 0, y ಅಂದರೆ 0. ದ ಸ್ಟೇಷನರಿ ಪಾಯಿಂಟ್ ಈಸ್ -3, 0. ಲೆಟ್ ಎ ಅಂದರೆ FX ಬರ್ಕೋಬೇಕು, ಬಿ ಅಂದರೆ FXY ಬರ್ಕೋಬೇಕು, ಸಿ ಅಂದರೆ FYY. ಈಗ ಏನು ಮಾಡಬೇಕು, ಇಲ್ಲಿ ಪಾಯಿಂಟ್ ಬರ್ಕೊಳ್ಳಿ, -3, 0. ಇಲ್ಲಿ ಎ ಬಿ ಸಿ ಬರ್ಕೊಳ್ಳಿ. A 2 ಇದೆ, B 0 ಇದೆ, C 2. AC - B² ಬಂತು 2 2s are 4. ಇದು ನೋಡಿ, ಇದು ಸೇಮ್ ಇದೆ. XY ಇದ್ದರೆ ಮಾತ್ರ XY ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಾಂದರೆ ಇದೇನಿದೆ ಅದೇ ಬರ್ಕೊಳ್ಳಿ. 2 ಇಲ್ಲಿ 0, ಇಲ್ಲಿ 2 2 2s are 4, -0 ಅಂದರೆ 4,
ಕನ್ಕ್ಲೂಷನ್ ಏನಂದರೆ ಇದು ಗ್ರೇಟರ್ ದ್ಯಾನ್ 0 ಇದೆ, ಇದು ಗ್ರೇಟರ್ ದ್ಯಾನ್ 0 ಮಿನಿಮಮ್ ಪಾಯಿಂಟ್. Therefore the minimum point is -3, 0 and f minimum is f of -3, 0. x ಜಾಗದಲ್ಲಿ -3 ಹಾಕಬೇಕು, y ಜಾಗದಲ್ಲಿ 0 ಹಾಕಬೇಕು. ಈ ಈಕ್ವೇಷನ್ ಹಾಕಿದ್ರೆ ಅದರ ಆನ್ಸರ್ ಏನು ಬರುತ್ತೆ? -21. ಹೀಗೆ ನಿಲ್ಲಿಸಿ. ಆಯಿತಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.